ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು ಆದಷ್ಟು ಬೇಗ ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇನ್ನೊಂದು 500ರಿಂದ 600 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ವಿ ವಿಲ್ ಕ್ರಾಸ್, ಆಯಿತಾ, 1 lakh ಸಬ್ಸ್ಕ್ರೈಬರ್ಸ್. ಅದು ಸಂತೋಷ. ಅದು ಯಾವ ಲೆವೆಲಿಗೆ ಅಂತ ಹೇಳಿದರೆ ನೀವು ಕೊಟ್ಟಂತಹ ಪ್ರೀತಿ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆದಷ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾ ಇರುವಂಥದ್ದು ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮ್ ಅದರಲ್ಲಿ ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ದಯವಿಟ್ಟು ಅದೇ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಇನ್ಸ್ಟ್ರಕ್ಷನ್ನ ಕೊಡ್ತೇನೆ, ಕೇಳ್ಕೊಳ್ಳಿ. ಎಲ್ಲ ಕೆಲಸ ಬಿಟ್ಟು, ಆಯಿತಾ, ನನಗೆ ಒಂದು 15 ನಿಮಿಷ ಕೊಡಿ. ನಿಮ್ಮ ಯೂನಿಟ್ ಟೆಸ್ಟ್ 1ರ ಪೇಪರು ಸೇಮ್ ಇದೇ ರೀತಿಯಾಗಿ ಕಾಣಂಗೆ ನಾನು ಮಾಡ್ತೇನೆ. ಯಾವಾಗ ಅಂತ ಹೇಳಿದ್ರೆ, ಇಫ್ ಯು ಗಿವ್ ಮಿ ಟೈಮ್, ಸಮಯವನ್ನು ಕೊಟ್ಟರೆ ಏನಾದರೂ ಮಾಡ್ಬೋದು, ಹೌದಲ್ವಾ? ವಿ ನೀಡ್ ಟೈಮ್ ಇಲ್ದಂಗೆ ಏನು ಮಾಡಲಿಕ್ಕಾಗಲ್ಲ. ದಯವಿಟ್ಟು ಎಲ್ಲ ಕೆಲಸ ಬಿಟ್ಬಿಟ್ಟು ಟೆಕ್ಸ್ಟ್ ಬುಕ್ ಬೇಕಾದ್ರೆ ಇಟ್ಕೊಳ್ಳಿ, ಬಹಳ ಒಳ್ಳೆಯದಾಗತ್ತೆ. ಸ್ಟಾರ್ಟ್ ಮಾಡೋಣಲ್ವಾ? ಬನ್ನಿ ಸರ್. ಈಗ ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು, ಸೈನ್ಸ್ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಇಂಗ್ಲೀಷು ಸೇಮ್ ಆಗಿರುತ್ತೆ. ಅದರ ಬಗ್ಗೆ ಈಗ ನಾನು ಚರ್ಚೆಯನ್ನು ಮಾಡ್ತಾಯಿದ್ದೇನೆ. ಕ್ಲಾಸ್ ಫಸ್ಟ್ PUC ಟೈಮಿಂಗ್ಸ್ ಎಷ್ಟಿರುತ್ತೆ ನಿಮ್ಮ ಯೂನಿಟ್ ಟೆಸ್ಟಿಗೆ ಅಂದರೆ 1.5 ಗಂಟೆ ಕೊಡ್ತಾರೆ. 40 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ, ಆಯಿತಾ. ಆಗಸ್ಟ್ ತಿಂಗಳಿನಲ್ಲಿ ನಡೆಯಲಿರುವ ಇವತ್ತೇ ಸ್ಟಾರ್ಟ್ ಆಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ದಯವಿಟ್ಟು ಶಿವಮೊಗ್ಗದವರು ಯಾರಾದರೂ ಈ ವಿಡಿಯೋವನ್ನು ವಾಚ್ ಮಾಡ್ತಾಯಿದ್ರೆ ನಮಗೆ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ. ನಮ್ಮ ಮೇಲ್ ಐಡಿ all-in-one ALLINONE1 PDF99@gmail.com. ಬನ್ನಿ ಸರ್, ಸಮಯವನ್ನು ವ್ಯರ್ಥ ಮಾಡದ ಹಾಗೆ 99.99999% ಬರುವಂಥ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ಯಾರೆಲ್ಲ ಇಂಗ್ಲೀಷಲ್ಲಿ ವೀಕ್ ಇದ್ದರೂ ದಯವಿಟ್ಟು ಎಲ್ಲ ಕೆಲಸ ಬಿಟ್ಟು ಈ ಕೆಲಸ ಮಾಡಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ ಅಂತ ಇದೆ. ಸರಿಯಾದ ಉತ್ತರವನ್ನು ಹುಡುಕಿ ಬರೆಯಿರಿ ವಿದ್ಯಾರ್ಥಿಗಳೇ. ABCD ಅಂತ 4 ಆಪ್ಷನನ್ನು ನಿಮಗೆ ನಾವು ಕೊಟ್ಟಿದ್ದೇವೆ ಅಂತ. ಬನ್ನಿ. ಇನ್ ದಿ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಮಿಸ್ಟರ್ ಫಾಕ್ಸ್ ವಾಸ್ ಡ್ಯಾಶ್ ಅಂತ ಇದೆ. ಮಿಸ್ಟರ್ ಫಾಕ್ಸ್ ವಾಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಬಹಳ ಜನ ಏನು ಬರೀತಾ ಇದ್ದೀರಾ ಅಂತ ಹೇಳಿದರೆ, ABCDನಲ್ಲಿ ಮೆಂಬರ್ ಬರೀತೀರಾ, ವಾಸ್ ನಾಟ್ ದಿ ಪಾರ್ಟ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅಂತ. ಈಗ ಅದು ಆ್ಯಕ್ಚುಲಿ ಆನ್ಸರ್ ಬಿನೂ ತಪ್ಪು, ಆನ್ಸರು ಏನಂತೀರ ಸರ್, ಅದು D ಕೂಡ ತಪ್ಪಾಗಿದೆ. ಹಾಗಿದ್ರೆ ಆನ್ಸರ್ ಎದರಲ್ಲಿ ಬರುತ್ತೆ? ಈಗ ನಮಗೆ ಇಮ್ಯಾಜಿನ್ ಯುವರ್ ಸೆಲ್ಫ್. ಆನ್ಸರ್ ಬಂದರೆ A ಬರಬೇಕು ಅಥವಾ C ಬರಬೇಕಾಗತ್ತೆ. ಡೈರೆಕ್ಟಾಗಿ ಆನ್ಸರನ್ನು ನಾವು ಹೇಳೋದ್ರಿಂದ ವಿದ್ಯಾರ್ಥಿಗಳೇ ಇದಕ್ಕೆ ನಿಮಗೆ ಏನು ಕೂಡ ಸಿಗಲ್ಲ ಇದರಲ್ಲಿ, ಆಯಿತಾ. ಈಗ ಅಲ್ಲಿ ಪ್ರಶ್ನೆ ಇರುವಂಥದ್ದು ಫಾಕ್ಸ್ ಅಂತ. ನಿಮಗೆ ನಾನು ಶಾರ್ಟ್ಕಟ್ ಹೇಳಿಕೊಟ್ಟಿದ್ದೀನಿ, FC ಅಂತ ನೆನ್ಪಿಟ್ಕೊಳ್ಳಿ ಅಂತ. F ಅಂದರೆ ಫಾಕ್ಸು, C ಅಂದರೆ ಚೇರ್ಮ್ಯಾನ್ ಅಂತ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ C ಆಗಿ ಇರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಚೇರ್ಮ್ಯಾನ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ ದಿ ಪೋಯಮ್ ದಿ ಸ್ಕೂಲ್ ಬಾಯ್ ಡ್ಯಾಶ್, ನೋಡಿ, ಸಿಂಗ್ಸ್ ವಿತ್ ದಿ ಸ್ಕೂಲ್ ಬಾಯ್ ಅಂತ ಇದೆ. ಯಾರು ಅಂತ ಹೇಳಿದರೆ ಸರಿಯಾದ ಉತ್ತರ ಸ್ಕೈಲಾರ್ಕ್ ಅನ್ನುವಂತಹ ಒಂದು ಪಕ್ಷಿ, ಆಯಿತಾ. ಇನ್ ದಿ ಸ್ಕೂಲ್ ಬಾಯ್ ಹೇಗೆ ನೆನ್ಪಿಟ್ಕೊಳ್ಳೋದು ಈ ಒಂದು ಆನ್ಸರನ್ನು ನಿಮಗೆ ಹೇಳ್ಕೊಡ್ತೇನೆ, ಕೇಳಿ. ಫಸ್ಟ್ ಸ್ಟ್ಯಾನ್ಸ ಇದೆ ಪೋಯಮಿಂದು, ಏನು? ಅಲೌ ಟು ರಾಯ್ಸ್ ಇನ್ ದ ಸಮ್ಮರ್ ಮಾನ್ ವೆನ್ ದಿ ಬರ್ಡ್ ಸಿಂಗ್ಸ್ ಆನ್ ಎವ್ರಿ ಟ್ರೀ ದ ಡಿಸ್ಟೆಂಟ್ ಸನ್ಸ್ ಮ್ಯಾನ್ ವಿಂಡ್ಸ್ ಇಸ್ ಆನ್ ಅಂಡ್ ದಿ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ. ಅದಕ್ಕೆ ನಿಮಗೆ ಪೋಯಮ್ ಕಲೀರಪ್ಪ ಅಂದರೆ, ಯಾಕೆ ಸರ್ ಪೋಯಮ್ ಏನು ಎಕ್ಸಾಮ್ನ ಬರೆಯೋಕ್ಕೆ ಕೊಡ್ತಾರಾ ಅಂತ ಕೇಳ್ತೀರಾ. ಈ ರೀತಿಯಾಗಿ ಕೇಳ್ತಾರೆ ನೋಡಿ. ಈಗ ಆಯಿತಾ, ಮಗುವಿನ ಜೊತೆ ಹಾಡಲು ಬಯಸಿದವರು ಅದು ಸ್ಕೈಲಾರ್ಕ್ ಅಂತ, ಆಯಿತಾ. ಕ್ವಶನ್ ನಂಬರ್ 3 ನೋಡೋಣ. ಇದು ಕೂಡ ಸೇಮ್ ಪೋಯಮಿಂದ ದಿ ಸ್ಕೂಲ್ ಬಾಯ್. 99% ಬರುವಂತಹ ಪ್ರಶ್ನೆಗಳು ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡುತ್ತಿರುವಂಥದ್ದು. ವಾಟ್ ಡ್ರೈವ್ಸ್ ಅವೇ ದಿ ಜಾಯ್ ಆಫ್ ದಿ ಸ್ಕೂಲ್ ಬಾಯ್ ಅಂತ ಇದೆ. ಡ್ರೈವ್ಸ್ ಅಂದರೆ ಎಳೆದು ಬಿಸಾಕುವಂಥದ್ದು, ಆಯಿತಾ, ಹೊರಗಡೆ ಹೋಗುವಂಥದ್ದು. ಏನು? ಜಾಯ್ ಅಂದರೆ ಏನು ಅರ್ಥ ವಿದ್ಯಾರ್ಥಿಗಳೇ? ಜಾಯ್ ಅಂತ ಹೇಳಿದರೆ ಸಂತೋಷ ಅಂತ, ಆಯಿತಾ. ನೋಡಿ, ಮೇರಿ ಅಂತ ಜಾಯ್, ಆಯಿತಾ. ಹಾಗಿದ್ರೆ ಏನು ಇದಕ್ಕೆ? ವಾಟ್ ಡ್ರೈವ್ಸ್ ದಿ ಜಾಯ್, ಮಗುವಿನ ಸಂತೋಷ, ಆಯಿತಾ. ಸ್ಕೂಲ್ ಬಾಯ್ ಪೋಯಮಲ್ಲಿ ಯಾವ ರೀತಿಯಾಗಿ ಯಾರು ಕಿತ್ತಿಕೊಳ್ಳುತ್ತಾರೆ? ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ D ಆಗಿರುತ್ತೆ, ಶಾಲೆ ಅಂತ. ಸ್ಕೂಲ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ನೋಡೋಣ. ಡ್ಯಾಶ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ದಿ ಸನ್ ಬೈ ಪುಟಿಂಗ್ ಅಪ್ ಎ ಶೇಡ್ ಓವರ್ ಇಟ್. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಮ ಯೂನಿಟ್ ಟೆಸ್ಟಿಗೆ ಇರುವಂತಹ 4 ಪಾಠಗಳು ಯಾವುದ್ಯಾವುದು?
ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗಲ್, ಸ್ಕೂಲ್ ಬಾಯ್, ಅರೌಂಡ್ ಎ ಮೆಡಿಷನಲ್ ಕ್ರೀಪರ್ ಹಾಗೂ ಓರವ್ ಮನುಷ್ಯನ್. ಈ 4 ಪಾಠಗಳಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡುತ್ತಿದ್ದೇವೆ. ಡ್ಯಾಶ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ದ ಸನ್ ಬೈ ಪುಟಿಂಗ್ ಅಪ್ ಎ ಶೇಡ್ ಓವರ್ ಇಟ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಬ್ಯಾಂಬೋ ಶೂಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹೌದಾ, ತಪ್ಪಲ್ವಾ? ಅದಕ್ಕೆ ಹೇಳುವಂಥದ್ದು, ಅರ್ಜೆಂಟ್ ಮಾಡಿದರೆ ತಪ್ಪು ಆನ್ಸರ್ ಬರ್ತೀರಾ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಎ ಕಾಫಿ ಸೀಡ್ ಬೆಡ್. ಆಯಿತಾ? ನೆಕ್ಸ್ಟ್ 5ನೆಯ ಕ್ವಶನ್ ನೋಡೋಣ. ದಿ ನರೇಟರ್ ಪಾಯಿಂಟ್ಸ್ ಔಟ್ ಯು ಫೈಂಡ್ ಯುವರ್ ಸೆಲ್ಫ್ ಕಾಟ್ ಇನ್ ಎ ಡೇಂಜರಸ್ ಸಿಚುಯೇಷನ್ ಡ್ಯಾಶ್ ರೆಸ್ಕ್ಯೂಸ್ ಯು. ನಿಮಗೆ ಪ್ರೊಟೆಕ್ಟ್ ಮಾಡಿದವರು ಯಾರು ಆ ಸಮಯದಲ್ಲಿ ಅಂದರೆ ಎ ಟೋಟಲ್ ಸ್ಟ್ರೇಂಜರ್, ಅನಾಮಿಕವಾದ ವ್ಯಕ್ತಿ. ಅದಕ್ಕೆ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ. ಈಗ ಗ್ರಾಮರನ್ನು ನೋಡೋಣ. ನೋಡಿ, MCQs ಏನು ಸರ್ MCQs ಆದ ತಕ್ಷಣ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಓದು ಅಂತ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ MCQs ಆದ ತಕ್ಷಣ ಸ್ವಲ್ಪ ಗ್ರಾಮರ್ ಇರುತ್ತೆ. ಪಾರ್ಟ್ ಬಿ ನಲ್ಲಿ ಬಂದು ನಿಮಗೆ 2 ಅಂಕದ ಪ್ರಶ್ನೆ, 3 ಅಂಕದ ಹಾಗೂ 4 ಅಂಕದ ಪ್ರಶ್ನೆ ಬರುತ್ತೆ. ಇದು ಸರಿಯಾದ ಕ್ವಶನ್ ಪೇಪರ್ ಫಾರ್ಮೆಟ್ ಆಗಿರುತ್ತೆ. ಯಾರಾದರೂ ಬೇರೆ ರೀತಿಯೂ ಪ್ರಿಪೇರ್ ಮಾಡ್ಬೋದು, ಇದನ್ನು ತಗೊಂಡೋಗಿ ಅಲ್ಲಿ ಒಕ್ಕೊಂಡು ಎಲ್ಲ ಪ್ರೋಸ್ ಒಂದೇ ಕಡೆ ಅಂತ. ಆದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮಗೆ ಇದೇ ರೀತಿಯಾಗಿ ಬರುತ್ತೆ. ಬನ್ನಿ, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಆರ್ಟಿಕಲ್ಸ್ ಯಾವುದು? ಆರ್ಟಿಕಲ್ಸು ಎ ಆ್ಯಂಡ್ ದಿ. ಆಯಿತಾ? ಮೊದಲು ನಾವು ಎ ಬಳಸಬೇಕು, ಮತ್ತೆ ಅದು ರಿಪೀಟ್ ಆದಾಗ ದಿ ಅಂತ ಆಗುತ್ತೆ. ಎಕ್ಸಾಂಪಲ್ ತೋರಿಸ್ತೇನೆ. ಬಾಬರ್ ಅಲಿ ಈಸ್ ಡ್ಯಾಶ್ ಟೀನೇಜರ್ ಅಂತ ಇದೆ. ಎ ಟೀನೇಜರ್ ಅಂತ ಬರೀಬೇಕು, ಎ ಬರುತ್ತಲ್ಲಿ. ಆಯಿತಾ? ಟೀನೇಜರ್ ಹೂ ರನ್ಸ್ ಅ ಸ್ಕೂಲ್. ನೋಡಿ, ಎ ಸ್ಕೂಲ್ ಅಂತ ಇದೆ. ಇನ್ ಹಿಸ್ ಬ್ಯಾಕ್ಯಾರ್ಡ್ ಡ್ಯಾಶ್ ಸ್ಕೂಲ್. ಮತ್ತೆ ಸ್ಕೂಲ್ ಬಂತ, ಈಗೇನು ಬರಬೇಕು? ಎ ಆದಮೇಲೆ ದಿ ಅಂತ ಬರಬೇಕು. ಇಷ್ಟು ಈಸಿಯಾಗಿ ನಾನು ನಿಮಗೆ ಗ್ರಾಮರ್ ಹೇಳ್ಕೊಡ್ತಾ ಇದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾರಿಗೆ ಗ್ರಾಮರ್ ಬರಲ್ಲ ಅಲ್ವಾ, ಈ ವಿಡಿಯೋ ಮಾಡ್ತಾ ಇರೋದು ನಮ್ಮ ರ್ಯಾಂಕ್ ಮಕ್ಕಳಿಗಲ್ರಪ್ಪ. ಆಯಿತಾ? ಈ ವಿಡಿಯೋ ಮಾಡ್ತಾ ಇರೋದು ಯಾರು ಹೆದರ್ತಾ ಇದ್ರು ಇಂಗ್ಲೀಷಿಗೆ ಅವರಿಗೆ, ಈ ವಿಡಿಯೋ ಮಾಡ್ತಾ ಇರೋದು ಯಾರು ಔಟ್ ಆಫ್ ಇಂಗ್ಲೀಷಲ್ಲಿ ತೆಗಿಬೇಕು ಅಂತಹ ವಿದ್ಯಾರ್ಥಿಗಳಿಗೆ. ಆಯಿತಾ? ಎಲ್ಲ ಶಾರ್ಟ್ಕಟ್ಸ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತಾನೆ. ಆ ಶಾರ್ಟ್ಕಟ್ಟು ಅಂದರೆ ಲಿಂಕ್ಸ್ಗಳನ್ನು ಕ್ಲಿಕ್ ಮಾಡಿ ಒಮ್ಮೆ ವಿಡಿಯೋ ನೋಡಿ, ಔಟ್ ಆಫ್ ಮಾರ್ಕ್ಸನ್ನು ತಾವು ಎಕ್ಸಾಮಲ್ಲಿ 100% ತೆಗಿತೀರಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಬ್ರಾಕೆಟಲ್ಲಿ ಕೊಟ್ಟಿರುವ, ಆಯಿತಾ, 4 ಆಪ್ಷನನ್ನು ಕೊಟ್ಟಿದ್ದಾರೆ. 3 ಡ್ಯಾಶಸ್ ಇದೆ. ಇಂಟು, ಆಫು, ಫಾರು, ಅಕ್ರಾಸ್ ಅಂತ ಇದೆ. ಈಗ ನೋಡೋಣ. ಮಾರಾ ಸೆಡ್ ದಟ್ ಹಿ ವಾಸ್ ದಿ ಮಾಸ್ಟರ್ ಡ್ಯಾಶ್ ದಟ್ ಪ್ಲೇಸ್. ಅಲ್ಲಿನ ಅನ್ನಲಿಕ್ಕೆ ಅಲ್ಲಿನ ಆಫ್ ದಟ್ ಪ್ಲೇಸ್ ಅಂತ ಬಳಸ್ತೀವಿ. ಫಸ್ಟ್ ಆನ್ಸರ್ ಏನು ಪುಟ? OF ಆಫ್ ಆಗುತ್ತೆ. ಹಿ ಹ್ಯಾಡ್ ಬೀನ್ ದ ವಾಚ್ಮ್ಯಾನ್ ಆಫ್ ದಿ ಲೇಕ್ ಡ್ಯಾಶ್ ಇಯರ್ಸ್. ನೋಡಿ, ಡ್ಯಾಶ್ ಇಯರ್ಸ್, ನೋಡಿ ಲೇಕ್ ಫಾರ್ ಇಯರ್ಸ್, ಬಹಳ ವರ್ಷಗಳಿಂದ, ಬಹಳ ಫಾರ್ ಇಯರ್ಸ್. ಆ್ಯಂಡ್ ಹೀ ಹ್ಯಾಡ್ ಕಮ್ ಡ್ಯಾಶ್ ಹಂಡ್ರೆಡ್ಸ್ ಆಫ್ ಸ್ಟೋರಿ ಟೆಲ್ಲರ್ಸ್ ಅಕ್ರಾಸ್. ಫಸ್ಟ್ ಆನ್ಸರ್ ಐ ರಿಪೀಟ್ ಆಫ್, ಸೆಕೆಂಡ್ ಒನ್ ಫಾರ್, ಥರ್ಡ್ ಒನ್ ಅಕ್ರಾಸ್ ಅಂತ ಆಗುತ್ತೆ. ಮ್ಯಾಚ್ ಇದೆ ಫಾಲೋಯಿಂಗ್ ನೋಡೋಣ ವಿದ್ಯಾರ್ಥಿಗಳೇ. ಬನ್ನಿ, ಈಗ ಎಷ್ಟು ಈಸಿ ಇರುತ್ತೆ ನೋಡಿ. 5 ಅಂಕಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಬರುತ್ತೆ. ಆಯಿತಾ? ಐ ಆಮ್ ಪ್ರೌಡ್ ಆಫ್ ಯು ಮೈ ಡಿಯರ್ ಚಿಲ್ಡ್ರನ್. ಯಾಕಂದರೆ ನೀವು ನನಗೆ ಕ್ವಶನ್ ಪೇಪರ್ಸನ್ನು ಕಳಿಸ್ಕೊಡ್ತಾ ಇದ್ದೀರಾ. ರಿಯಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನಾನು ನಿಮ್ಗೆ ಈಗ ಏನು ಮಾಡಿದೆ? ಕಾಂಪ್ಲಿಮೆಂಟನ್ನು ಕೊಟ್ಟಿದ್ದು, ನೀವು ಸಂತೋಷ ಆಗುವ ರೀತಿಯಲ್ಲಿ ಅದನ್ನು ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಯಾರೋ ಒಳ್ಳೆ ಡ್ರೆಸ್ ಹಾಕೊಂಬಂದಾಗ, ಮಚ್ಚಿ ಯು ಲುಕ್ ಹ್ಯಾಂಡ್ಸಮ್, ಯು ಲುಕ್, ಆಯಿತಾ, ಸ್ಟನ್ನಿಂಗ್ ಟುಡೇ ಅಂತ ಹೇಳಿದರೆ ಅದನ್ನು ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಕ್ಯಾನ್ ಯು ಟೆಲ್ ಮೀ ದ ಟೈಮ್ ಅಂತ ನಾನು ಯಾರಿಗಾದರೂ ಕೇಳಿದ್ದು ಹೌದಲ್ಲ, ಅದು ರಿಕ್ವೆಸ್ಟ್ ಅಂತ ಕರಿತೀವಿ. ರಿಕ್ವೆಸ್ಟಿಂಗ್, ಈ ಅನ್ನುವಂಥದ್ದು ಸರಿಯಾದ ಉತ್ತರ. ಬಾಯ್, ಹ್ಯಾವ್ ಎ ಗುಡ್ ಡೇ. ನಾನು ವಿಡಿಯೋ ಆದ ತಕ್ಷಣ ಈ ರೀತಿಯಾಗಿ ನಾನು ನಿಮಗೆ ಬಾಯ್, ಹ್ಯಾವ್ ಎ ಗುಡ್ ಡೇ ಅಂತ ಹೇಳ್ತೀನಿ. ಅದನ್ನು ನಾವು ಲೀವ್ ಟೇಕಿಂಗ್ ಅಂತ ಕರಿತೀವಿ. ಲೀವ್ ಟೇಕಿಂಗ್ ಅಂದರೆ ನಿಮ್ಮಿಂದ ನಾನು ದೂರ ಆಗುತ್ತಿರುವಂಥದ್ದು ಅಂತ. ಆಯಿತಾ? ಐ ಆಮ್ ಸಾರಿ ಅಂತ ಇದೆ. ಐ ಆಮ್ ಸಾರಿ ಅಂತ ಹೇಳಿದರೆ ಏನು? ಅಪಾಲಜಿ ಅಂತ. ಅವರೇ ಆನ್ಸರನ್ನು ಕೊಟ್ಬಿಟ್ಟಿದ್ದಾರೆ. 4ಕ್ಕೆ 4 ಡಿನೇ ಆನ್ಸರು. ಮತ್ತು ನೀವು ಆ ಕಡೆ ಈ ಕಡೆ ಚೇಂಜ್ ಮಾಡಬಾರ್ದು. ಹಾಯ್, ಐ ಆಮ್ ನಿಶಾ. ಹಾಯ್, ಐ ಆಮ್ ಇಸ್ಲಾಮ್. ಹಾಯ್, ಮೈ ನೇಮ್ ಈಸ್ ಇಸ್ಲಾಮ್. ಏನಾದರೂ ಕೊಡಲಿ, ಅಲ್ಲಿ ಹೆಸರಿನ ಪರಿಚಯ ಮಾಡ್ತಾ ಇದ್ದಾರೆ ಅಥವಾ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ಅಥವಾ ಅವರೇ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು ಕೂಡ ಅದನ್ನು ನಾವು ಇಂಟ್ರಡ್ಯೂಸಿಂಗ್ ಅಂತ ಕರಿತೀವಿ. ಎ ಅನ್ನುವಂಥದ್ದು ಆನ್ಸರ್. ಈಸಿ ಇದೆ ಅಲ್ವಾ? ಬನ್ನಿ, ಈಗ
ನಾನು ನಿಮ್ಗೆ ಹೇಳಿದ್ರೆ ಏನಪ್ಪ ಒಂದು 15 ನಿಮಿಷ ಕೊಟ್ಟರು ಅಂತ. ಆಯಿತಾ, 9 ನಿಮಿಷ ಆಗಿದೆ. 99.99% ಇಲ್ಲಿ ಕಾಣುತ್ತಿರುವ ಪ್ರಶ್ನೆಗಳು ನಿಮ್ಮ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ. ಇಲ್ಲಾದರೂ ಇರುತ್ತೆ, ಇದೇ ಪ್ರಶ್ನೆ ತಗೊಂಡೋಗಿ MCQನಲ್ಲಿ ಕೊಟ್ಟಿರ್ತಾರೆ, ಇಲ್ಲ ಇದೇ ಪ್ರಶ್ನೆ ತಗೊಂಡೋಗಿ 3 ಅಂಕದಲ್ಲಿ ಕೊಟ್ಟಿರ್ತಾರೆ. ಬನ್ನಿ ಈಗ 2 ಮಾರ್ಕ್ಸ್ ಕ್ವಶನನ್ನು ನಾವು ನೋಡ್ತಾ ಹೋಗೋಣ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಯಾವುದಾದ್ರೂ 2 ಬರೀರಿ ಅಂತ ಇದೆ. ಈ 4 ಪ್ರಶ್ನೆಯಲ್ಲಿ ನಿಮ್ಮ ಯೂನಿಟ್ ಟೆಸ್ಟ್ 1ರಲ್ಲಿ 3 ಬಂದೇ ಬರುತ್ತೆ. ಇಷ್ಟು ಆಯಿತಾ, ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಹೂ ಡೂ ಕೇಜ್ ಆ್ಯಂಡ್ ಬರ್ಡ್ ಇನ್ ಎ ಕೇಜ್ ಸ್ಟ್ಯಾಂಡ್ ಫಾರ್ ಇನ್ ದಿ ಪೋಯಮ್ ದಿ ಸ್ಕೂಲ್ ಬಾಯ್? ಏನೂ ಇಲ್ಲ ಕಣ್ರಿ, ಸ್ಟ್ಯಾಂಡ್ ಬದಲಿಗೆ ಬೇಕಾದ್ರೆ ರೆಫರ್ಸ್ ಅಂತ ಹಾಕಿದ್ರು ನಡೆಯುತ್ತೆ. ರೆಫರ್ ಅಂತ ಹಾಕಿದರೆ ಎಲ್ಲವನಿಗೂ ಗೊತ್ತಾಗ್ಬಿಡುತ್ತೆ, ಸ್ವಲ್ಪ ಸ್ಟ್ಯಾಂಡರ್ಡಾಗಿರ್ಬೇಕು ಕ್ವಶನ್ ಪೇಪರ್, ಹಾಗಾಗಿ ಸ್ಟ್ಯಾಂಡ್ ಅಂತ ಹಾಕಿದ್ದಾರೆ. ಬನ್ನಿ, ಕೇಜ್ ಅಂದರೆ ಶಾಲೆ ಅಂತ, ಸ್ಕೂಲ್. ಬರ್ಡ್ ಇನ್ ಎ ಕೇಜ್ ಅಂತ ಹೇಳಿದರೆ ಶಾಲೆಯಲ್ಲಿರುವಂತಹ ಮಗು ಅಂತ, ಸ್ಕೂಲ್ ಬಾಯ್ ಅಂತ. ಹಾಗಿದ್ರೆ ಫಸ್ಟ್ ಆನ್ಸರು 9ನೇ ಪ್ರಶ್ನೆಗೆ ಸ್ಕೂಲ್ ಅಂತ. ಕೇಜ್ ರೆಫರ್ಸ್ ಟು ಸ್ಕೂಲ್, ಬರ್ಡ್ ಇನ್ ಎ ಕೇಜ್ ಮೀನ್ಸ್ ಸ್ಕೂಲ್ ಬಾಯ್ ಅಂತ, ದಿ ಸ್ಕೂಲ್ ಬಾಯ್. ಕ್ಲಿಯರ್? ಅಷ್ಟೇ ರೀ, 2 ಅಂಕ. ಕ್ವಶನ್ ನಂಬರ್ 10. ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ಬಾಯ್ ಲವ್ಸ್ ಇನ್ ದಿ ಸಮ್ಮರ್ ಮಾರ್ನಿಂಗ್ ಅಂತ ಇದೆ. ನಾನು ನಿಮ್ಮ ಪದೇ ಹೇಳ್ತಾ ಇರ್ತೀನಿ ಪದ್ಯ ಕಲಿರಲೆ ಅಂತ. ನೋಡಿ, ಈಗ ಪದ್ಯ ಹೇಳ್ತೀನಿ, ನೀವೇ ಆನ್ಸರ್ ಹೇಳಿ. ಅಲೋ ಟು ರೈಸ್ ಇನ್ ದ ಸಮ್ಮರ್ ವೆನ್ ದ ಬಸ್ ಸಿಂಗ್ಸ್ ಆನ್ ಎವ್ರಿ ಟ್ರೀ, ದ ಡಿಸ್ಟೆನ್ಸ್ ಸನ್ಸ್ ಮ್ಯಾನ್ ಒನ್ಸ್ ಇಸ್ ಆನ್ ಆ್ಯಂಡ್ ದಿ ಸ್ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ, ಓ ವಾಟ್ ಇಸ್ ಸ್ವೀಟ್ ಕಂಪನಿ. ನೋಡಿ, ಮೆನ್ಷನ್ ಎನಿ 2 ಥಿಂಗ್ಸ್ ದ ಬಾಯ್ ಲವ್ಸ್. ಇದೇ ಲವ್ ಮಾಡಿದ್ದು ಬಾಯ್ ಯಾವುದು? ಸ್ಕೈಲಾರ್ಕನ್ನು, ಬರ್ಡ್ಸನ್ನು, ಹಂಟ್ಸ್ಮ್ಯಾನನ್ನು. ಈ 3ರಲ್ಲಿ ಯಾವುದಾದ್ರು 2 ಬರೆದ್ರೆ ಸಾಕು, ನಿಮಗೆ ಅಂಕಗಳು ಸಿಗುತ್ತೆ. 11ನೇ ಪ್ರಶ್ನೆ. ಅಕಾರ್ಡಿಂಗ್ ಟು ಮಾರಾ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಹೂ ಹ್ಯಾಡ್ ಕರ್ಸ್ ದಿ ಕ್ರೀಪರ್ ಆ್ಯಂಡ್ ವಾಟ್ ವಾಸ್ ದಿ ಕರ್ಸ್ ಅಂತ ಇದೆ. ಮಾರನ ಪ್ರಕಾರ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ 3ನೆಯ ಪಾಠದಲ್ಲಿ ಕ್ರೀಪರ್ಗೆ, ಬಳ್ಳಿಗೆ ಶಾಪವನ್ನು ಕೊಟ್ಟವರು ಯಾರು? ಹೂ ಹ್ಯಾಡ್ ಕರ್ಸ್ ದಿ ಕ್ರೀಪರ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಸೇಜ್, ಋಷಿಮುನಿ ಅಂತ, SAGE ಅಷ್ಟೇ ಬರೆದ್ರೆ ಸಾಕು. ಈಗ 2ನೇ ಆನ್ಸರ್ ಇದೆ, ವಾಟ್ ವಾಸ್ ದಿ ಕರ್ಸ್ ಅಂತ. 2 ಆನ್ಸರ್ ಬರೀಬೇಕು, 2 ಅಂಕಗಳಲ್ವ. ಬಿ ಅಂತ ಹಾಕಿಬಿಟ್ಟು ವಾಟ್ ವಾಸ್ ದ ಕರ್ಸ್ ಅಂದರೆ ದ ಕರ್ಸ್ ವಾಸ್ ವೆನ್ ಎವರ್ ಪೀಪಲ್ ಆರ್ ಇನ್ ನೀಡ್ ಇಟ್ ಶುಡ್ ನಾಟ್ ಗೆಟ್ ಇಟ್ ಅಂತ. ಅಷ್ಟೇ, ಜನರಿಗೆ ಈ ಒಂದು ಬಳ್ಳಿ ಬೇಕಾದಾಗ, ಔಷಧಿ ಬಳ್ಳಿ ಬೇಕಾದಾಗ, ಮೆಡಿಸಿನಲ್ ಕ್ರೀಪರ್ ಬೇಕಾದಾಗ ಅವರಿಗೆ ಕೈಗೆ ಎಟಕಬಾರದು ಅಂತ, ಅವರಿಗೆ ಕೈಗೆ ಸಿಗಬಾರದು ಅಂತ. ಕ್ವಶನ್ ನಂಬರ್ 12 ಮೈ ಡಿಯರ್ ಚಿಲ್ಡ್ರನ್. ಎಷ್ಟು ಈಸಿಯಾಗಿದೆ ನೋಡಿ ಕ್ವಶನ್ ಪೇಪರ್ ಇದು, ಓದಿದವರಿಗೆ ಇರ್ರಿ. ಇನ್ನೂ ಎಕ್ಸಾಮ್ ಆಗಿಲ್ಲ ಅಂದರೆ ಈ ಕ್ವಶನ್ ಪೇಪರು ನಿಮಗೆ ಬಂದಿದೆ ಅಂತ, ಲೀಕ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ. ಹೌ ಡೂ ದಿ ಲೀವ್ಸ್ ಆ್ಯಂಡ್ ದ ಫ್ರೂಟ್ಸ್ ಆಫ್ ದಿ ಮೆಡಿಸಿನಲ್ ಕ್ರೀಪರ್ ಲುಕ್ ಲೈಕ್ ಆ್ಯಸ್ ಡಿಸ್ಕ್ರೈಬ್ಡ್ ಇನ್ ಎ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್? ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಏನಂತ ಇದೆ? ಹೌ ಡೂ ದ ಲೀವ್ಸ್ ಆ್ಯಂಡ್ ದ ಫ್ರೂಟ್ಸ್ ಅಪಿಯರ್, ಎಲ್ಲಿ? ಅರೌಂಡ್ ಎ ಮೆಡಿಸಿನಲ್ ಕ್ರೀಪರಲ್ಲಿ ನೋಡಿ. ದಿ ಕ್ರೀಪರ್ ಹ್ಯಾಸ್ ಸ್ಮಾಲ್ ಲೀವ್ಸ್ ರಿಸೆಂಬ್ಲಿಂಗ್ ಬೀಟಲ್ ಲೀವ್ಸ್ ಆ್ಯಂಡ್ ಬೇರ್ ಫ್ರೂಟ್ಸ್. ಇಷ್ಟೇ ಆನ್ಸರು, ಬೀಟಲ್ ಲೀವ್ಸ್ ಅಂತ 1ನೇದು. ಸೆಕೆಂಡ್ ಆನ್ಸರಿಗೆ ಬೇರ್ ಫ್ರೂಟ್ಸ್ ಅಂತ. ಇಷ್ಟೇ ರೀ, ಇಷ್ಟು ಬರೆದ್ರೆ 2 ಅಂಕಗಳು. ಆಯಿತಾ? ಬನ್ನಿ ಸರ್, ಈಗ 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. 3 ಮಾರ್ಕ್ಸ್ ಕ್ವಶನ್ಸ್. 101% ನನ್ನ ವಿದ್ಯಾರ್ಥಿಗಳೇ, ಈ 3 ಪ್ರಶ್ನೆಗಳಲ್ಲಿ 2 ಪ್ರಶ್ನೆ ನಿಮ್ಮ ಯೂನಿಟ್ ಟೆಸ್ಟ್ 1ರಲ್ಲಿ ಇದ್ದೇ ಇರುತ್ತೆ. ಇಷ್ಟು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ಬರೀ ಬಾಯಲ್ಲಿ ಹೇಳಿದರೆ ಸರ್ ಬರ್ಕೋಬೇಕಿತ್ತು, ಸ್ವಲ್ಪ ಡಿಸ್ಪ್ಲೇ ಮಾಡಿಬಿಟ್ರಿದ್ರೆ ಒಳ್ಳೆಯದಾಗೋದು ಅಂತೀರ. ಆಯಿತಾ? ಅದಕ್ಕೆ ಸಮಯ ಇರಲಿಲ್ಲ, ವೇಸ್ಟ್ ಆಗತ್ತಲ್ಲ ವಿಡಿಯೋ, ಮಕ್ಕಳಿಗೆ ಕಣ್ಣಿಗೆ ಕಂಡುಬಿಟ್ರೆ ಬರ್ಕೊಂತಿರಲ್ಲ ಅಂತ. ಫಿಕ್ಸು ಸರ್. ಹೌ ಡಿಡ್ ದಿ ಎಲಿಫೆಂಟ್ ಜಸ್ಟಿಫೈ ಹಿಸ್ ಆ್ಯಕ್ಟ್ ಆಫ್ ಆಕ್ಯುಪೈಯಿಂಗ್ ದಿ ಹಟ್ ಅಂತ ಇದೆ. ಜೆಂಟ್ಲ್ಮನ್ ಆಫ್ ದಿ ಜಂಗಲಲ್ಲಿ, ಆಯಿತಾ, ಹೌ ಡಿಡ್ ದಿ ಎಲಿಫೆಂಟ್ ಜಸ್ಟಿಫೈ, ಇದು ಆನೆ ಹೇಳಿದ ಸುಳ್ಳು ಕತೆ. ಕ್ಲಿಯರ್ ಅಲ್ಲ ಫ್ಯೂ? ಯಾವ ರೀತಿಯಾಗಿ ಆನೆ ತನ್ನನ್ನು ತಾನು ಉಳಿಸಿಕೊಳ್ಳಲು ಸುಳ್ಳು ಕಥೆಯನ್ನು ಹೇಳುತ್ತದೆ. ಇದರ ಉತ್ತರನೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಅದನ್ನು ಬರೆದುಕೊಳ್ಳಿ. ಆಯಿತಾ? ನೆಕ್ಸ್ಟ್, ಡಿಸ್ಕ್ರೈಬ್ ದ ಪೀಪಲ್ ಆ್ಯಂಡ್ ದಿ ಪ್ಲೇಸ್ ವೇರ್ ದಿ ನರೇಟರ್ ಸ್ಟೇಡ್ ಇನ್ ಓರೋ ಮನುಷ್ಯಂ ಪಾಠದಲ್ಲಿ. ಆಯಿತಾ? ನೀವೊಂದು ಕೆಲಸ ಮಾಡಿ, ಟೆಕ್ಸ್ಟ್ ಬುಕ್ಕು ಪ್ರತಿಯೊಬ್ಬರ ಹತ್ರ ಇದ್ದರೆ, ಆಯಿತಾ, ನೀವು ಓರೋ ಮನುಷ್ಯಂ ಪಾಠವನ್ನು ಓಪನ್ ಮಾಡ್ಕೊಂಡ್ರೆ ಪೇಜ್ ನಂಬರು ಅದು ಕೂಡ ನಿಮಗೆ ನಾನು ಹೇಳ್ಬಿಡ್ತೀನಿ. ಓಪನ್ ಇರಬೇಕು ಟೆಕ್ಸ್ಟ್ ಬುಕ್ಕು, ಆವಾಗ ಹೆಲ್ಪ್ ಆಗುತ್ತೆ. ಪೇಜ್ ನಂಬರ್ 31, ಪೇಜ್ ನಂಬರ್ 31ರಲ್ಲಿ ಲಾಸ್ಟಿಗೆ ಒಂದು ದೊಡ್ಡ ಪ್ಯಾಸೇಜ್ ಇದೆ. ಆಯಿತಾ? 3, 6, ಐ ಥಿಂಕ್ ಒಂದು 11 ಲೈನ್ ಇದೆ. ಅದೇ ಆನ್ಸರ್ ಇದಕ್ಕೆ. ಯಾವುದು? ಡಿಸ್ಕ್ರೈಬ್ ದ ಪೀಪಲ್ ಆ್ಯಂಡ್ ದ ಪ್ಲೇಸ್. ಭಾಳ ಈಸಿ ರೀ.
ಆಯಿತಾ. ಎಂತಹ ಜನರಿದ್ದರು, ಎಂತಹ ಜಾಗವಾಗಿತ್ತು ಅಂತ. ಎಂತಹ ಜನರಿದ್ದರು, ಎಲ್ಲರೂ ಕಳ್ಳರಾಗಿದ್ದರು, ಕದೀಮರಾಗಿದ್ದರು, ದರೋಡೆಗೋರರಾಗಿದ್ದರು. ಅದನ್ನೇ ಇಂಗ್ಲೀಷಲ್ಲಿ ದೇವರ್ ರಾಬರರ್ಸ್, ದೇವರ್ ಡೂಯಿಂಗ್ ಪಿಕ್ ಪಾಕೆಟಿಂಗ್, ರಾಬ್ರಿ, ಮತ್ತೇನದು ಮರ್ಡರರ್, ಡೈಲಿ ಅಕರೆನ್ಸಸ್ ವರ್ ದೇರ್ ಅಂತ. ಇಷ್ಟು ಈಸಿಯಾಗಿ ಬರಿಬೋದು, ಭಾಳ ಈಸಿಯಾಗಿದೆ ಆಯಿತಾ. ಕ್ವಶನ್ ನಂಬರ್ 15, ವಾಟ್ ವಾಸ್ ದ ಸ್ಟೋರಿ ಬಿಹೈಂಡ್ ಮಾರಾಸ್ ಲೂಸ್ ಹಿಸ್ ಟೀತ್ ಅಂತ ಇದೆ. ಲೂಸ್ ಆಫ್ ಟೀತ್, ರೈಟ್ ಸೈಡಿನ ಹಲ್ಲುಗಳು ಮಾರನಿಗೆ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರಲ್ಲಿ ಇರೋದೇ ಇಲ್ಲ. ಪೂರ್ಣಚಂದ್ರ ತೇಜಸ್ವಿಯವರು ಕೇಳ್ತಾರೆ, ಲೇ ತಮ್ಮ ಮಾರ, ಭಾಳ ದಿನಗಳಿಂದ ನೋಡ್ತಾ ಇದ್ದೀನಿ, ರೈಟ್ ಸೈಡ್ ಹಲ್ಲೇ ಇಲ್ಲಲ್ವೋ, ಏನೋ ಕತೆ ನಿಂದು ಅಂತ ಇಷ್ಟು ಈಸಿಯಾಗಿ ಕೇಳ್ತಾರೆ. ಅದಕ್ಕೆ ಮಾರ ಒಂದು ಕಥೆಯನ್ನು ರೆಡಿ ಮಾಡಿ ಹೇಳ್ತಾನೆ. ಭಾಳ ಈಸಿಯಾಗಿದೆ ಆಯಿತಾ. ಅದು ಕೂಡ ನಿಮಗೆ ಇದು ಬೇಕು ಅಂತ ಹೇಳಿದರೆ ಏನಂತೀರ ಸರ್, ತಾವುಗಳು ಟೆಕ್ಸ್ಟ್ ಬುಕ್ ಪ್ರತಿಯೊಬ್ಬರನ್ನು ಇದೆ ಅಂದ್ಕೊಂಡಿದ್ದೀನಿ. ಅದು ಕೂಡ ಬೇಕು ಸರ್, ನಮ್ಮ ಪಾಠಕ್ಕೆ ಕುಂತಿಲ್ಲ ಅಂದರೆ ಪೇಜ್ ನಂಬರ್ 19 ಲಾಸ್ಟ್ ಪ್ಯಾರಾಗ್ರಾಫ್, ಪೇಜ್ ನಂಬರ್ 19 ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಪ್ಯಾರಾಗ್ರಾಫೇ ಆನ್ಸರ್ ಅದಕ್ಕೆ. ಈಗ ಕ್ವಶನ್ ನಂಬರ್ ಮೇನ್ ಕ್ವಶನ್ ನಂಬರ್ 4 ನೋಡೋಣ. 4 ಅಂಕದ ಪ್ರಶ್ನೆಗಳು. ಈ 2 ಕ್ವಶನಲ್ಲಿ ಒಂದು ಕ್ವಶನ್ನು ಅಥವಾ ಎರಡು ಕ್ವಶನ್ನು ನಿಮ್ಮ ಯೂನಿಟ್ ಟೆಸ್ಟ್ 1ರಲ್ಲಿ ಇರುತ್ತೆ. ಯಾರಿಗೆಲ್ಲ ಇನ್ನೂ ಇಂಗ್ಲೀಷ್ ಯೂನಿಟ್ ಟೆಸ್ಟ್ 1 ಆಗಿಲ್ವೋ ನಮ್ಮ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ 101% ಇವೆರಡೂ ಉತ್ತರಗಳು ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ಬರುತ್ತೆ. ಇನ್ನು ಹೇಗೆ ಹೇಳಿ, ನೀವೇ ಹೇಳಿ ನನಗೆ ಆಯಿತಾ. ಏನಿದೆ ಸಮ್ಮರಿ ಆಫ್ ದಿ ಸ್ಕೂಲ್ ಬಾಯ್ ಏನಂತ ಇದೆ, ದಿ ಫಾರ್ಮಲ್ ಸಿಸ್ಟಮ್ ಆಫ್ ಎಜುಕೇಷನ್ ಹಿಂಡರ್ಸ್ ದಿ ಗ್ರೋತ್ ಆಫ್ ಎ ಚೈಲ್ಡ್, ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ದಿ ಸ್ಕೂಲ್ ಬಾಯ್ ಅಂತ ಇದೆ. ಇದರ ಅರ್ಥವೇನು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ? ಹೌ ಡಿಡ್ ಏನಂತೀರ ಇದು? ಎಸ್, ದಿ ಫಾರ್ಮಲ್ ಸಿಸ್ಟಮ್ ಅಂತ ಹೇಳಿದರೆ 4 ಗೋಡೆಯ ಮಧ್ಯೆ ನಡೆಯುವಂತಹ ಏನು ಶಿಕ್ಷಣ ಇದೆ ಅಲ್ವಾ. ದಿ ಫಾರ್ಮಲ್ ಸಿಸ್ಟಮ್ ಆಫ್ ಎಜುಕೇಷನ್ ಹಿಂಡರ್ಸ್ ದಿ ಗ್ರೋತ್ ಆಫ್ ಎ ಚೈಲ್ಡ್, ದಮನ ಮಾಡ್ತಾ ಇದೆ, ಮಗುವಿನ ಎಜುಕೇಷನನ್ನು ಹಾಳು ಮಾಡೋಗಿತಾ ಇದೆ. ಎಕ್ಸ್ಪ್ಲೇನ್ ವಿತ್ ರೆಫರೆನ್ಸ್, ಇದನ್ನು ಪೋಯಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ ಅಂತ ಇದೆ ಆಯಿತಾ. ಬಹಳ ಈಸಿ. ಸಮ್ಮರಿ ಆಫ್ ದಿ ಪೋಯಮ್ ದಿ ಸ್ಕೂಲ್ ಬಾಯ್, ಅದರ ವಿಡಿಯೋ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ, ಬರ್ಕೊಳ್ಳಿ ನೋಟ್ಸ್ ಆಯಿತಾ. 17ನೆಯ ಪ್ರಶ್ನೆ, ಹೌ ಡಿಡ್ ಮಲಯಾಳಿ ಸಾಧು ಕ್ಯೂರ್ ಕೃಷ್ಣ ಆಫ್ ಹಿಸ್ ಇಲ್ನೆಸ್ ಅಂತ ಇದೆ, ಬಾಯ್ಲ್ಸ್ ಆ್ಯಂಡ್ ಪಾಯಿಲ್ಸ್ ಅಂತ. ಇದರ್ಥವೇನು ಕ್ವಶನ್ ನಂಬರ್ 17ರದ್ದು ಅಂದರೆ ಆಯಿತಾ, ಅರೌಂಡ್ ಎ ಮೆಡಿಸಿನಲ್ ಕ್ರೀಪರಲ್ಲಿ ಕೊನೆಯ ಸ್ಟೋರಿ ಆಗಿರುತ್ತೆ ಇದು. ಯಾರಿಗೆಲ್ಲ ಗೊತ್ತೇ ಇಲ್ವೋ, ಪಾಠನೇ ಕೇಳಿಲ್ವೋ, ಕ್ವಶನ್ ನಂಬರ್ 17ಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆಲ್ಲರಿಗೂ ಕೂಡ ಪೇಜ್ ನಂಬರ್ 20 ಎಲ್ಲಿ ಬರ್ಬೋದು, ಪೇಜ್ ನಂಬರ್ 23ರಲ್ಲಿ ಸಿಗುತ್ತೆ ಇದಕ್ಕೆ ಆನ್ಸರ್ ಆಯಿತಾ. 23ರಲ್ಲಿ ಇದೆ ಕೃಷ್ಣನ ಸ್ಟೋರಿ, ಮಲಯಾಳಿ ಸಾಧು ಹತ್ರ 23, 24 ಫಸ್ಟ್ ಪ್ಯಾರಾಗ್ರಾಫ್ವರೆಗೂ ಇರುತ್ತೆ. ಭಾಳ ಈಸಿಯಾಗಿ ಇರುವಂಥದ್ದು, 99% ಇದು ನಿಮ್ಮ ಎಕ್ಸಾಮಿಗೆ ಬರುತ್ತೆ. ಇದಾದಮೇಲೆ ಒಂದು ರೀಅರೇಂಜ್ ದ ಫಾಲೋಯಿಂಗ್ ಇದೆ. ಏನಿದೆ ಬನ್ನಿ ನೋಡೋಣ. ಯು ಡಿಡ್ ಎಸ್ಟರ್ಡೇ, ವೇ ಡಿಡ್ ಯು ಗೋ ಎಸ್ಟರ್ಡೇ, ಇಷ್ಟೇ ಆನ್ಸರು. ಫಸ್ಟಿಗೆ WH ಕ್ವಶನ್ ಬರಬೇಕು. ವೇರ್ ವರ್ಬು, ಡಿಡ್, ಯು ಸಬ್ಜೆಕ್ಟು, ಗೋ ಎಸ್ಟರ್ಡೇ ಟುಮಾರೋ, ಅದು ಏನಾದರೂ ಇರಲಿ, ಇದನ್ನು ನಾವು ಕಾಲ ಅಂತ ಕರಿತೀವಿ. ಅದು ಏನಾದರೂ ಇರಲಿ, ಪ್ಲೀಸು, ಎಸ್ಟರ್ಡೇ, ಡೇ ಬಿಫೋರ್ ಎಸ್ಟರ್ಡೇ, ಆಮೇಲೆ ಟುಮಾರೋ, ದೆನ್ನು, ಇವೆಲ್ಲ ತಗೊಂಡೋಗಿ ಲಾಸ್ಟಿಗೆ ಹೋಗಿಬೇಕು ಯಾವಾಗೂ ಕೂಡ ಆಯಿತಾ. ಕರೆಕ್ಟ್ ಎನಿ 2 ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಇದೆ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, 3 ಕೂಡ ಡಿಫ್ರೆಂಟ್ ಆಗಿರುವಂಥದ್ದು. ಇದನ್ನು ಸ್ವಲ್ಪ ಕಲಿಸ್ತೀನಿ, ಸಮಯ ಬೇಕು ಆಯಿತಾ. ನೋಡಿ, ಶಿ ಡೋಂಟ್ ಲೈಕ್ ಟು ಗೋ ಟು ದ ಪಾರ್ಕ್ ಆನ್ ಸಂಡೇಸ್. ಈ ಒಂದು ಕೊಟ್ಟಿರುವ ಸೆಂಟೆನ್ಸಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ ವಿದ್ಯಾರ್ಥಿಗಳೇ, ಮಿಡ್ಟರ್ಮಿಗೂ ಬರುತ್ತೆ, ಪ್ರಿಪೇಟರ್ಗೂ ಬರುತ್ತೆ, ಯೂನಿಟ್ ಟೆಸ್ಟ್ 2ಗೂ ಬರುತ್ತೆ, ಯೂನಿಟ್ ಟೆಸ್ಟ್ 1ಗೂ ಕೂಡ ಬರುತ್ತೆ. ಶಿ ಡೋಂಟ್ ಲೈಕ್ ಟು ಗೋ ಟು ದ ಪಾರ್ಕ್ ಆನ್ ಸಂಡೇಸ್ ಅಂತ ಇದೆ. ಏನು ತಪ್ಪು ಕಾಣಲ್ಲ ಓದಿದರೆ, ಆದರೆ ಡಸ್ ಅಂತ ಆಗಬೇಕು, ಡೂ ಅಂತ ತೆಗೆದು ಅಷ್ಟೇ, ಮತ್ತೇನು ಚೇಂಜ್ ಇಲ್ಲ ಸೆಂಟೆನ್ಸಲ್ಲಿ. ಸೆಕೆಂಡ್ ಕ್ವಶನ್ ನೋಡಿ, ವೆನ್ ಡಿಡ್ ಯು ವೆಂಟ್ ಟು ದಿ ಟೌನ್ ಅಂತ ಇದೆ. ಇದರಲ್ಲಿ ತಪ್ಪೇನು ಅಂತ ಹೇಳಿದರೆ ವೆನ್ ಡಿಡ್ ಯು ಗೋ ಅಂತ ಆಗಬೇಕು. ವೆನ್ ಟು ತಪ್ಪು ಇಲ್ಲಿ, ಅದು ಗೋ ಅಂತ ಆಗಬೇಕು. ರೀಸನ್ ಇದೆ ಅದಕ್ಕೆ, ಯಾಕೆಂದರೆ ಒನ್ಸ್ ವಿ ಯೂಸ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಆವಾಗ ಮುಂದೆ ಬರುವಂತಹ ವರ್ಬು ಅದು ಏನಂತೀರ ತಾವುಗಳು ಪ್ರೆಸೆಂಟ್ ಫಾರ್ಮಲ್ಲಿ ಇರಬೇಕು ಆಯಿತಾ. ಫಾಲೋಯಿಂಗ್ ವರ್ಬ್ ಶುಡ್ ಬಿ ಇನ್ ಪ್ರೆಸೆಂಟ್ ಫಾರ್ಮ್, ದಟ್ ಈಸ್ ದ ರೀಸನ್ ಆಯಿತಾ. ಕ್ವಶನ್ ನಂಬರ್ 3 ಯಾವುದಾದ್ರು 2 ಬರೆದ್ರೆ ಸಾಕಿತ್ತು, 3ಕ್ಕೆ ನೀವೇ ನನಗೆ ಉತ್ತರ ಕಳಿಸ್ಬೇಕು. ಶಿ ಈಸ್ ಆ ಬೆಸ್ಟ್ ಪ್ಲೇಯರ್ ಅಂತ ಇದೆ, ಭಾಳ ಸಂತೋಷ ಆಗುತ್ತೆ ಆಯಿತಾ. ಶಿ ಈಸ್ ಆ ಬೆಸ್ಟ್ ಪ್ಲೇಯರ್, ವರ್ಬ್ ತಪ್ಪು ಅಥವಾ ಆರ್ಟಿಕಲ್ ತಪ್ಪು ನೋಡಿ ಚೇಂಜ್ ಮಾಡಿ ಕಳಿಸಿ.
ರೀರೇಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಇದೆ, ಇದು ಕೂಡ ಈಸಿ. ಮೀನಾ ಓಪನ್ ಎ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇನ್ SBI ಲಾಸ್ಟ್ ವೀಕ್ ಅಂತ ಇದೆ. ಇದಕ್ಕೇನು ಮಾಡಬೇಕು, ಡೂ ಫಾರ್ಮ್ ಕ್ವಶನನ್ನು ಫ್ರೇಮ್ ಮಾಡಬೇಕು, ಭಾಳ ಈಸಿ. ಡಿಡ್ ಮೀನಾ ಓಪನ್ ಅ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇನ್ SBI ಅಂತ ಹಾಕಿ ಕ್ವಶನ್ ಮಾರ್ಕ್ ಹಾಕಬೇಕು ಅಷ್ಟೇ. ನೋಡಿ, ಡಿಡ್ ಮೀನಾ ಓಪನ್ ಅ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇನ್ SBI ಲಾಸ್ಟ್ ವೀಕ್ ಅಂತ ಹಾಕಿ ಕ್ವಶನ್ ಮಾರ್ಕ್ ಹಾಕಬೇಕು, ಇಷ್ಟೇ ಸರ್. ಇದು ನಿಮಗೆ ನಾನು ಬರೆದು ಕಲಿಸಿದ್ದೀನಿ. ಬರೀ ಹಿಂಗೆ ಬಾಯಲ್ಲಿ ಕೇಳಿದರೆ ಕಿವಿನಿಗೆ ಇಂಪು, ಎಕ್ಸಾಮಲ್ಲಿ ಬರೀಲಿಕ್ಕಾಗಲ್ಲ. ಒಂದೇ ಒಂದು ಪ್ರಾಕ್ಟೀಸಿಂದ ಇದರ ಒಂದು 3 ಎಕ್ಸಾಂಪಲನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನಾನು ಬರೆದು ನಿಮಗೆ ಅರ್ಥ ಮಾಡುವ ರೀತಿಯಲ್ಲಿ ಕಲಿಸಿರುವಂಥದ್ದು. ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ದಿ ಕಾಲೇಜ್ ಈಸ್ ಲೊಕೇಟೆಡ್ 5 ಕಿಲೋಮೀಟರ್ ಫ್ರಮ್ ಹೋಮ್ ಅಂತ ಇದೆ. ಇಲ್ಲಿ ಆ್ಯಕ್ಚುಲಿ ಅಂಡರ್ಲೈನ್ ಬಿಟ್ಟು ಹೋಗಿದೆ. ದಿ ಕಾಲೇಜ್ ಅನ್ನುವಂಥದ್ದು ಅಂಡರ್ಲೈನ್ ಆಗಿರುವಂಥದ್ದು. ವಾಟ್ ಈಸ್ ಲೊಕೇಟೆಡ್ 5 ಕಿಲೋಮೀಟರ್ ಫ್ರಮ್ ಹರ್ ಹೋಮ್ ಅನ್ನುವಂಥದ್ದು ಸರಿಯಾದ ಉತ್ತರ ವಾಟ್ ಅಂತ ಬರಬೇಕು, ಆಯಿತಾ. ಈಗ ಕ್ವಶನ್ ಟ್ಯಾಕ್ಸಿಗೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ್ಯನ್ಯುವಲ್ ಎಕ್ಸಾಮಲ್ಲೂ 2 ಕ್ವಶನ್ಸ್ ಇರ್ತವೆ. ಶಿ ಹ್ಯಾಸ್ ಎ ಡಿಫ್ರೆಂಟ್ ಒಪಿನಿಯನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಹ್ಯಾಸಂಟ್ ಶಿ ಅಂತ. ಈಗ ಸೋನು ಆ್ಯಂಡ್ ಗೌರಿ ಡಿಡ್ ನಾಟ್ ಪಾರ್ಟಿಸಿಪೇಟ್ ಅಂತ ಇದೆ. ಇದಕ್ಕೆ ನೀವೇ ನನಗೆ ಉತ್ತರವನ್ನು ಕಳಿಸಬೇಕು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಗ್ರಾಮರಿನ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. ಯಾರೆಲ್ಲ ವೀಕ್ ಇದ್ರೋ, ಇಂಗ್ಲೀಷೇ ಗೊತ್ತಾಗಲ್ವೋ, ಒಂದು ಕ್ಲಾಸು ಕುಂತಿಲ್ವೋ ಇಲ್ಲಿವರೆಗೂ, ಅಥವಾ ಲೇಟಾಗಿ ಜಾಯ್ನ್ ಆದರೂ ಅಂತಹ ವಿದ್ಯಾರ್ಥಿಗಳು, ಅಥವಾ ನಮ್ಮ ಹತ್ರ ಏನೂ ಇಲ್ಲ ಸರ್, ಮೆಟೀರಿಯಲ್ಲು, ಗೈಡ್ ಇಲ್ಲ, ಟೆಕ್ಸ್ಟ್ ಬುಕ್ ಇಲ್ಲ, ಅದಿಲ್ಲ, ದಯವಿಟ್ಟು ನನ್ನ ವಿದ್ಯಾರ್ಥಿಗಳೇ ಒಂದು 4 ಪೇಜು ಎಂಟಿ ಪೇಜು ಒಂದು ಪೆನ್ ತಗೊಂಡು ಕೂತ್ಕೊಳ್ಳಿ. ನನ್ನ ವಿಡಿಯೋ ಆಯಿತಾ, ಈ ವಿಡಿಯೋ ಬಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಯಿತಾ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ. ಕ್ಲಿಕ್ ಮಾಡ್ಕೊಂಡು ಒಂದು 4 ಪೇಜ್ ಬರೀರಿ, ಡೈರೆಕ್ಟಾಗಿ ಎಕ್ಸಾಮ್ ಹೋಗಿ ಬರೀರಿ. ಯು ವಿಲ್ ಸ್ಕೋರ್ ಆಯಿತಾ ಮೋರ್ ದ್ಯಾನ್ ದೋಸ್ ಹೂ ಆರ್ ರೀಡಿಂಗ್ ಅಂತ. ಇಷ್ಟಂತೂ ನಾನು ಹೇಳಬಲ್ಲೆ. ಧನ್ಯವಾದಗಳು. ಕೊನೆಯದಾಗಿ ಒಂದು ಪತ್ರವನ್ನು ನೋಡ್ಬೋದು ನಾವು. ರೈಟ್ ಎ ಲೆಟರ್ ಟು ದಿ ಮುನ್ಸಿಪಲ್ ಕಮಿಷನರ್ ಆಫ್ ಯುವರ್ ಟೌನ್ ರಿಗಾರ್ಡಿಂಗ್ ದಿ ಫಾಲೋಯಿಂಗ್ ಇಶ್ಯೂಸ್. ಏನೆಲ್ಲ ತೊಂದರೆ ಇದೆ ನಿಮ್ಮ ಲೊಕ್ಯಾಲಿಟಿನಲ್ಲಿ ಅಂತ ಹೇಳಿದರೆ, ಪೂರ್ ರೋಡ್ ಕಂಡೀಷನ್ಸ್, ರೋಡೇ ಸರಿ ಇಲ್ಲ, ಫ್ರೀಕ್ವೆಂಟ್ಲಿ ಪವರ್ ಕಟ್ ಆಗ್ತಾ ಇರುತ್ತೆ ಆವಾಗವಾಗ. ಇದರ ಬಗ್ಗೆ ತಾವುಗಳು ಏನು ಮಾಡಬೇಕು, ಅವರಿಗೆ ತಿಳಿಸ್ಬೇಕಾಗತ್ತೆ ಆ ಒಂದು ಪತ್ರದಲ್ಲಿ. ಧನ್ಯವಾದಗಳು. ದಯವಿಟ್ಟು ಒಂದು ಲೈಕ್ ಕೊಡಿ. ದಯವಿಟ್ಟು ಲೈಕ್ ಕೊಟ್ಟ ತಕ್ಷಣ ಕಮೆಂಟಲ್ಲಿ ನಮಗೋಸ್ಕರ ಪಾಯಿಂಟ್ಸ್ ಇರ್ತವೆ, ಆ ಪಾಯಿಂಟ್ಸನ್ನು ನಮ್ಮ ವಿಡಿಯೋಗೆ ಕ್ರೆಡಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್.